ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧಿ. ಚನ್ನರಾಯಪಟ್ಟಣ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾ ಸಂಸ್ಥಾನ ಮಠದ ವತಿಯಿಂದ ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಶ್ರೀಗಳ ಮಹಾಸ್ವಾಮಿಯವರ ನಿಶ್ಚಿತಿ ಮಂಟಪ ಲೋಕಾರ್ಪಣೆ ಡಿಸೆಂಬರ್ 6ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೆರವೇರಿಸಲಿದ್ದಾರೆ ಎಂದು ಜಗದ್ಗುರು ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯ ಪಟ್ಟಾಚಾರ್ಯರು ಮಹಾಸ್ವಾಮೀಜಿಯವರು ತಿಳಿಸಿದರು. ಅವರು ತಾಲೂಕಿನ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಜೈನ ಮಠದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಶ್ರೀ ಕ್ಷೇತ್ರ ಶ್ರವಣಬೆಳಗೊಳವು ವಿಶ್ವದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿದ್ದು ಜೈನ್ ಕಾಶಿ ಎಂದೇ ಹೆಸರಾಗಿದೆ. ಪರಮ ಪೂಜ್ಯ ಶ್ರೀ ಸ್ವಾಮೀಜಿಯವರ ಕಲ್ಪನೆಯಂತೆ ಶ್ರೀ ಕ್ಷೇತ್ರವು ವಿಶ್ವಮಟ್ಟದ ಗಮನ ಸೆಳೆಯಲು ಧಾರ್ಮಿಕ, ಆಧ್ಯಾತ್ಮಿಕ, ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಜನಕಲ್ಯಾಣ ಯೋಜನೆಗಳು ಸೇರಿದಂತೆ ಶ್ರವಣಬೆಳಗೊಳ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತಿದ್ದು ಹಂತ ಹಂತವಾಗಿ ಕಾರ್ಯರೂಪಕ್ಕೆ ತರಲಿದೆ. ವಿದ್ಯಾಗಿರಿ ಮತ್ತು ಚಂದ್ರಗಿರಿಯಲ್ಲಿ ಯಾತ್ರಾ ತೀರ್ಥಗಳ ಅನುಕೂಲಕ್ಕಾಗಿ ಕುಡಿಯುವ ನೀರು, ಪ್ರವಾಸಿ ಮಾಹಿತಿ ಸೇರಿದಂತೆ ಇತರ ಕಾರ್ಯಕ್ರಮಗಳು ಕೈಗೊಳ್ಳಲಾಗಿದೆ. ಅಲ್ಲದೆ ವಿದ್ಯಾಗಿರಿ ಮಹಾದ್ವಾರ ಸಮೀಪದಲ್ಲಿ ನಿತ್ಯ ದಾಸೋಹ ವ್ಯವಸ್ಥೆ ಮಾಡಲು ಚಿಂತನೆ ನಡೆಸಲಾಗಿದೆ ಎಂದರು. ಹಾಗೆ ಈ ಕಾರ್ಯಕ್ರಮದಲ್ಲಿ ಇನ್ನೂ ಒಂದು ವಿಶೇಷ ಏನಪ್ಪ ಅಂತಂದ್ರೆ, ಸ್ವಾಮೀಜಿಯವರ ಸಂಪೂರ್ಣ ಜೀವನ ಚರಿತ್ರೆಯ ಒಂದು ಶಿಲಾಲೇಖವನ್ನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಅದರ ಕಾರ್ಯ ಪ್ರಗತಿಯಲ್ಲಿದೆ. ಅಂದ್ರೆ ಲಿಪಿಯಲ್ಲಿ 3 ರೀತಿಯಾದ ಲಿಪಿ ಬರುತ್ತೆ. ಒಂದು ಜಲಲಿಪಿ ಅಂತ. ಜಲಲಿಪಿ ಅಂತಂದ್ರೆ ನೀರ್ ಮೇಲೆ ಬರ್ತಂಗೆ, ನೀರ್ ಮೇಲೆ ಬರೆದ್ರೆ ಉಳಿಯತ್ತೆ ಅನ್ನೋದು ಬರೆದು ಒಂದು ಸೆಕೆಂಡ್ ಇರಲ್ಲ. ನೀರ್ ಮೇಲೆ ನಾವು ಬರೀತೀರ ಇಲ್ಲ, ಏನೂ ಇಲ್ಲ. ಹಾಗೆ ಎರಡನೇದು ಹಲಲಿಪಿ ಅಂತ. ಅಂದ್ರೆ ಈಗ ಹೇಗೆ ರೈತ ನೇಗಿಲಲ್ಲಿ ಉಳ್ತಾನೆ, ಆ ಮಾಡಿದಂತಹ ಮಾರ್ಕ್ ಇರುತ್ತಲ್ಲ, ಏನು ರೇಖೆ, ನೇಗಿಲಲ್ಲಿ ಉಳಿದ ರೇಖೆ ಒಂದು ಮಳೆಗಾಲ ತನಕ ಇರುತ್ತೆ. ಮಳೆಗಾಲ ಬಂದ್ರೆ ಮಣ್ಣು ಸಮ ಆಗುತ್ತೆ, ಹೌದಾ? ಆ ರೇಖೆ ಉಳಿಯಲ್ಲ, 1 ವರ್ಷ ಇರುತ್ತೆ ಅಷ್ಟೇ. ಹಾಗೆ ಮೂರನೇದು ಶಿಲಾಲಿಪಿ ಅಂತ. ಶಿಲಾಲಿಪಿ ಶಾಶ್ವತವಾದ ಸಾವಿರಾರು ವರ್ಷ ಆಗಿರ್ತಕ್ಕಂಥದ್ದು. ಶಿಲೆ ಮೇಲೆ ಬರೆಯುವಂಥದ್ದು ಸಾವಿರಾರು ವರ್ಷ ಉಳಿತಕ್ಕಂತಹ ಒಂದು ಶಾಸನ. ಹಾಗೆ ಶ್ರವಣಬೆಳಗೊಳದಲ್ಲಿ ನಾವು ನೋಡಬಹುದು 572 ಶಾಸನಗಳು ಶ್ರವಣಬೆಳಗೊಳದ ಒಂದೇ ಒಂದು ಗ್ರಾಮದಲ್ಲಿ ನಿರ್ಮಿಸುತ್ತದೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಶಿಲಾಲೇಖ ಇರತಕ್ಕಂತಹ ಒಂದು ಗ್ರಾಮ ಅಂತಂದ್ರೆ ಅದು ನಮ್ಮ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ. ಹಾಗೆ ಇಂತಹ ಒಂದು ಈ ಶಿಲಾಲೇಖಗಳಿಂದಲೇ ನಮ್ಮ ಒಂದು ಕ್ಷೇತ್ರದ ಪರಂಪರೆ, ಇತಿಹಾಸಗಳು ನಮಗೆ ತಿಳಿತಾ ಹೋಗ್ತದೆ. ಹಾಗೆ ಈ ಒಂದು ಶ್ರವಣಬೆಳಗೊಳದ 572 ಶಿಲಾಲೇಖಗಳ ಇತಿಹಾಸಕ್ಕೆ ಒಂದು ಇನ್ನೊಂದು ಹೊಸ ಸೇರ್ಪಡೆ, ಸ್ವಾಮೀಜಿಯವರ ಶಾಸನ 573ನೆಯ ಶಾಸನ ಅಂತ ಹೇಳಿ ಕೂಡ ಇದನ್ನ ಹೇಳ್ಬೋದು. ಹಾಗೆ ಒಂದು ಸ್ವಾಮೀಜಿಯವರ ಸಂಪೂರ್ಣ ಜೀವನ ಚರಿತ್ರೆ, ಅವರ ಸಾಧನೆ, ಅವರ ಸೇವೆ, ಅವರ ಕೊಡುಗೆಗಳು ಶಾಶ್ವತವಾಗಿ ಉಳಿವೆ. ಇಲ್ಲಿವರೆಗೆ ಸೂರ್ಯ ಚಂದ್ರ ನಾವು ಶಾಸನಗಳಲ್ಲಿ ನೋಡ್ಬೋದು. ಇಲ್ಲಿ ಒಂದು ಸೈಡ್ ಸೂರ್ಯ ಇರುತ್ತೆ, ಒಂದು ಸೈಡ್ ಚಂದ್ರ ಇರುತ್ತೆ. ಅದರ ಅರ್ಥ ಏನು ಅಂತಂದ್ರೆ, ಈ ಶಾಸನದಲ್ಲಿ ಏನು ಬರ್ದಿರ್ತೀವಿ, ಸೂರ್ಯ ಚಂದ್ರ ಇರುವವರೆಗೂ ಇರಬೇಕು ಅನ್ನುವಂತಹ ಅರ್ಥ. ಹಾಗೆ ನಾವು ಕೂಡ ಅದೇ ಭಾವನೆಯನ್ನು ಮಾಡಿ ನಮ್ಮ ಸ್ವಾಮೀಜಿಯವರು ನಮ್ಮ ಗುರು ದಿಗಂಬರ ಮನೆಗಳೊಂದಿಗೆ ಬಂದು ಇಲ್ಲಿ ತಮ್ಮ ಕೊನೆಯ ಅಂತಿಮ ಸಮಯವನ್ನು ಕಳೆದು ಇಲ್ಲಿ ಸಮಾಧಿ ಮಾನವನ್ನು ಪಡೆದುಕೊಳ್ತಾರೆ. ನಂತರದಲ್ಲಿ ಅಂತಹ ಭದ್ರಭಾವಗಳು ಚಂದ್ರಗುಪ್ತ ಮೌರ್ಯರು ಇಲ್ಲಿ ಸಮಾಧಿ ಹೊಂದಿದ್ದಾರೆ ಅಂತ ಹೇಳಿ ವಿಷಯ ತಿಳಿದಂತಹ ಎಲ್ಲ ಜೈನ ಸಾಧುಗಳು ನಂತರದಲ್ಲಿ ನಾವು ಕೂಡ ಇಲ್ಲೇ ಸಮಾಧಿಯನ್ನು ಪಡೆದುಕೊಳ್ಳೋಣ, ಇಂತಹ ಒಂದು ಪ್ರಶಾಂತ ಭೂಮಿ, ಇಂತಹ ಒಂದು ಪುಣ್ಯ ಭೂಮಿ, ಭದ್ರಬಾಹುಗಳ ಸಮಾಧಿ ಹೊಂದಿದಂತಹ ಭೂಮಿ, ನಾವು ಇಲ್ಲೇ ಸಮಾಧಿಯನ್ನ ಪಡೆದುಕೊಳ್ಳೋಣ ಅಂತ ಹೇಳಿ ನಂತರ ತೀರ್ಮಾನಗಳಲ್ಲಿ ಎಲ್ಲ ದಿಗಂಬರ ಜೈನ ಸಾಧುಗಳು ಕೂಡ ತಮ್ಮ ಕೊನೆಯ ಸಮಯವನ್ನ ಇಲ್ಲೇ ಕಳೆದು ಸಮಾಧಿ ಮರಣವನ್ನ ಹೊಂದುತ್ತಾರೆ. ಏನಪ್ಪ, ನಾನು ಬೆಳಗೊಳದಲ್ಲಿ ಇದ್ದೀನಿ ಕಣ, ಲೇಟ್ ಆಗಿ ಬರೋದು, ಬಂದು ಫೋನ್ ಮಾಡ್ತೀನಿ ಬರೋ. ಯಾರಿಲ್ಲ ಮನೇಲಿ. ಎಂಟ್ರೆನ್ಸ್ ಹೆಂಗೆ?
ಅದು ಜಾಗ ಈಗ ಇದೆಯಲ್ಲ ಅದೊಂದು ಹಾಂ ಅದು 3 ಇಲ್ಲೇ ಇದೆ